ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಕುಂಭರಾಶಿಯವರಿಗೆ ಯುಗಾದಿ ಹಬ್ಬದ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. 19/3/2026 6:35 ಯುಗಾದಿ ಹಬ್ಬ ಸೂರ್ಯೋದಯದ ಸಮಯ. ಅದಕ್ಕೆ ರಾಶಿ ಕುಂಡಲಿ ತೆಗೆದಿದ್ದೀವಿ. ಅದರ ಪ್ರಕಾರ ಕುಂಭರಾಶಿಯವರೆಗೂ ಒಂದು 80% ತುಂಬ ಚೆನ್ನಾಗಿದೆ, ಒಂದು 20% ವೇರಿಯೇಷನ್ಸ್ ಇರುತ್ತೆ. ಅದು ಯಾವುದು ಪ್ಲಾನೆಟರಿ ಪೊಸಿಷನ್ ಮೇಲೆ ಅಂತ ನೋಡೋಣ. ರಾಶಿಯಲ್ಲಿ ಬುಧ ಗ್ರಹ ಇರೋದು. ಕುಂಭರಾಶಿಗೆ 5ನೇ ಅಧಿಪತಿ, ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥದ್ದು ಬುಧ ಗ್ರಹ ರಾಶಿಯಲ್ಲಿದ್ದಾರೆ. ಆಮೇಲೆ ರಾಹು ರಾಶಿಯಲ್ಲೇ ಇದ್ದಾರೆ. ರಾಹು ಬುಧ ಎರಡು ಸೇರಿದ್ರೆ ನಾಡಿ ಜ್ಯೋತಿಷದಲ್ಲಿ ಬ್ರಹ್ಮಾಂಡ ಬುದ್ಧಿ ಅಂತ ಕರೀತಾರೆ. ಬುದ್ಧಿಗೆ ಗ್ರಹ ಬುಧ, ರಾಹು ಸೇರಿದರೆ ಬ್ರಹ್ಮಾಂಡ ಬುದ್ಧಿ ಅಂತ. ಈ ವರ್ಷ ಇವರಿಗೆ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಬುಧನ ಮನೆಯಲ್ಲಿ ಗುರು, ಬುಧ ಬಂದು ಶನಿಯ ಮನೆಯಲ್ಲಿ. ಸೊ 2ನೇ ಮನೆಯ ಅಂತ ಹೇಳ್ತೀವಿ ಮೀನರಾಶಿಯನ್ನು. ಕುಟುಂಬ ಸ್ಥಾನ ಅಂತ ಕರಿತೀವಿ, ಧನಸ್ಥಾನ ಅಂತ ಕರಿತೀವಿ, ವಾಕ್ಸ್ಥಾನ ಅಂತ ಕರಿತೀವಿ. ಧನಸ್ಥಾನದಲ್ಲಿ ಶುಕ್ರ ಉಚ್ಚವಾಗಿದ್ದಾರೆ, ಅಲ್ಲಿ ಶನಿ ಗ್ರಹನೂ ಇದೆ. ರಾಶಿಯಾಧಿಪತಿ ಶನಿ 2ನೇ ಮನೆಯಲ್ಲಿ. ಶನಿ ಮತ್ತು ಲಕ್ಷ್ಮಿ ಸೇರಿದ್ರೆ ನಾವು ಮಹಾಲಕ್ಷ್ಮಿ ಯೋಗ ಅಂತ ಕರೆದ್ವಿ. ಇನ್ನು ಚಂದ್ರ ಮತ್ತು ಬುಧ, ಚಂದ್ರ ಮತ್ತು ಸೂರ್ಯ ಅವರೇನು ಅಂತ ಒಳ್ಳೆ ಇದು ಮಾಡ್ತಕ್ಕಂಥ ಗ್ರಹಗಳೆಲ್ಲ 2ನೇ ಮನೇಲಿದ್ದಾರೆ. 7ನೇ ಮನೇಲಿ ಕೇತು. 7ನೇ ಮನೇಲಿ ಕೇತು ಒಂದು ಸ್ವಲ್ಪ ನೆಗೆಟಿವ್ ಮಾಡ್ಬೋದು. ಒಮ್ಮೊಮ್ಮೆ ರಾಹು ರಾಶಿಯಲ್ಲಿ ಇರೋದ್ರಿಂದ, ರಾಶಿ ಅಂದರೆ ನಮ್ಮ ವಾಕ್ಸ್ಥಾನದಲ್ಲೇ ಚಂದ್ರ ಬುಧ ಸೂರ್ಯ ಇರೋದ್ರಿಂದ ಸ್ವಲ್ಪ ಸ್ಲಿಪ್ ಆಫ್ ದ ಟಂಗ್ ಏನಾದರೂ ಮಾತಾಡಿ ಸ್ವಲ್ಪ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾದಾಗ ಓಕೆ. ಓವರ್ ಕಾನ್ಫಿಡೆನ್ಸ್ ಇರ್ತಿಲ್ಲ. ಕಾನ್ಫಿಡೆನ್ಸ್ ಈಸ್ ವೆರಿ ವೆರಿ ಗುಡ್ ಫಾರ್ ಎವ್ರಿಬಡಿ, ಬಟ್ ಓವರ್ ಅಂತ ಪದ ಸೇರಿದ್ರೆ ಓವರ್ ಕಾನ್ಫಿಡೆನ್ಸ್ ತಪ್ಪು. ಆದ್ದರಿಂದ ಅದೊಂದು ವಿಷಯದಲ್ಲಿ ಸ್ವಲ್ಪ ಕೇರ್ ತೊಗೋಬೇಕು. ಸೊ ಕಾಮನ್ ಆಗಿ ಎಜುಕೇಷನ್ ವಿಷಯಕ್ಕೆ ಬರೋಣ. ಚೆನ್ನಾಗಿರುತ್ತೆ ಎಜುಕೇಷನ್ ವಿಷಯದಲ್ಲಿ, ಫ್ರಮ್ ಪ್ರೈಮರಿ ಎಜುಕೇಷನ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಚೆನ್ನಾಗಿರುತ್ತೆ. ಬಿಸ್ನೆಸ್ ಪೀಪಲ್ಗೆ ಬೈಯಿಂಗ್, ಸೆಲ್ಲಿಂಗ್, ಪ್ರಾಫಿಟ್ ಚೆನ್ನಾಗಿರುತ್ತೆ. ಆಲ್ ಟೈಪ್ಸ್ ಆಫ್ ಬಿಸ್ನೆಸ್, ಫ್ರಮ್ ವೆಜಿಟೇಬಲ್ ಟು ಗೋಲ್ಡ್ ಬಿಸ್ನೆಸ್ವರೆಗೂ ಮಾಡ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದಾಗುತ್ತೆ. ಶನಿ ಬಂದು ಎಲ್ಲ ಕರ್ಮಕ್ಕೂ ಕಾರಕ ಅಂತ ಕರಿತೀವಿ. ಅದರಿಂದ ಕರ್ಮ ಅಂದರೆ ಕೆಲಸ ಮಾಡ್ತಕ್ಕಂಥ ಕೆಲಸ. ಎಲ್ಲ ಕೆಲಸದಲ್ಲಿ ಕೂಡ ಶನಿ ಬಂದು 2ನೇ ಮನೆಯಲ್ಲಿರೋದ್ರಿಂದ, ರಾಶಿಯ ಅಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ಧನ ಲಾಭ ಇದೆ. ಅದರಿಂದ ಇವ್ರಿಗೂ ಲಾಟ್ರಿ ಯೋಗ ಇದೆ ಅಂದರೆ ತಪ್ಪಾಗಲ್ಲ. ಸೊ ಲಾಟ್ರಿಗೋಸ್ಕರ ದುಡ್ಡನ್ನ ಇನ್ವೆಸ್ಟ್ ಮಾಡಬಹುದು. ಸೊ ಶುಕ್ರ ಉಚ್ಚವಾಗಿರ್ತಕ್ಕಂಥದ್ರಿಂದ ಗೋಲ್ಡು, ಪ್ಲೆಡ್ಜಡ್ ಗೋಲ್ಡ್ ತಗೋಬೋದು, ವಾಪಸ್ ಬರ್ಬೋದು. ಗೋಲ್ಡ್ ಹೆಚ್ಚಾಗಿ ಪರ್ಚೇಸ್ ಮಾಡ್ತಕ್ಕಂಥ ವರ್ಷ ಈ ವರ್ಷವಾಗಿರ್ತಕ್ಕಂಥದ್ದು. ಎಲ್ಲರೂ ಗೋಲ್ಡ್ಗೆ ಗುರುಜಿ ಗ್ರಾಮ್ ಎಷ್ಟು ರೇಟ್ ಆಗಿದೆ ಅಂದರೂ ಕೂಡ ಗೋಲ್ಡ್ ಪರ್ಚೇಸ್ ರೇಟು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಎಲ್ರಿಗೂ ಗೊತ್ತಿದೆ, ಗಾಡ್ಸ್ ಕರೆನ್ಸಿ ಅಂತ ಕರೀತಾರೆ ಗೋಲ್ಡ. ಗಾಡ್ಸ್ ಕರೆನ್ಸಿ ಅದು ಯಾವತ್ತೂ ಕೂಡ ಬೆಲೆನೇ ಅದಕ್ಕೆ. ಓಕೆ. ಆಮೇಲೆ ಚಂದ್ರ 2ನೇ ಮನೇಲಿರೋದ್ರಿಂದ ಫುಡ್ ಆ್ಯಂಡ್ ಬೇವರೇಜಸ್, ಅದರಲ್ಲಿ ಕೂಡ ನೀರಿನ ಸಂಬಂಧವಾದಂಥ ಪ್ರಾಡಕ್ಟ್ಸ್ ರಿಲೇಟೆಡ್ ಯಾರು ಮಾಡ್ತಿರ್ತಾರೋ ಅವ್ರಿಗೆಲ್ಲ ಭಾರಿ ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಆಮೇಲೆ ಈ ಕೋಲ್ಡ್ ಸ್ಟೋರೇಜಸ್ಸು, ಕೋಲ್ಡ್ ಐಟಮ್ಸ್ ಎಲ್ಲ ಮಾರ್ತಿರ್ತಾರಲ್ಲ, ಈವನ್ ಐಸ್ ಕ್ರೀಮ್ಸ್ ಇದೆಲ್ಲ, ಆ ಥರ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗ್ಬೋದು, ಇಲ್ಲ ಆ ಥರ ಒಂದು ಫುಡ್ ಆ್ಯಂಡ್ ಬೇವರೇಜಸ್ ಪಾಯಿಂಟ್ಸ್ ಮಾಡಿರ್ತಾರೆ, ಅವರಿಗೆ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಆಮೇಲೆ ಹೋಟೆಲ್ಸು, ರಿಸಾರ್ಟ್ಸು ನಡೆಸ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಮೋಷನ್ಸ್ ಇದೆ. ಸೊ ಗೌರ್ಮೆಂಟ್ ಸೆಕ್ಟರ್ ಕಾಮನ್ ಆಗಿ ನಾನು ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಪ್ಯಾರಾಮೀಟರ್ಸಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಮದುವೆಗೆ ಅಂತ ನೋಡ್ತಕ್ಕಂಥವ್ರಿಗೆ ಒಳ್ಳೆ ಸಂಬಂಧಗಳು ಬರುತ್ತೆ. 5ನೇ ಮನೇಲಿ ಗುರು ಇರೋದ್ರಿಂದ ಪುತ್ರ ಸಂತಾನ. ಇವಾಗ ಭಾಳಷ್ಟು ಜನ ಮಕ್ಕಳು, ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ, ಕೆಲವರು ಒಂದು ಹೆಣ್ಮಗು ಆಗಿರುತ್ತೆ ಫಸ್ಟು, ಅವ್ರಿಗೊಂದು ಗಂಡು ಮಗು ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಸೊ ಗಂಡು ಮಗುವಿನ ಸಂತತಿ ಆಗ್ತಕ್ಕಂಥ ಯೋಗ ಕುಂಭರಾಶಿಯವರಿಗೆ ಈ ವರ್ಷ ಚಾನ್ಸಸ್ ಉಂಟು. ಸೊ ಮಕ್ಕಳ ಯೋಗ ಇಲ್ದಿರೋರ್ಗೂ ಮಕ್ಕಳಾಗ್ತಕ್ಕಂಥ ಚಾನ್ಸಸ್ಸು 5ನೇ ಮನೇಲಿ ಗುರು ಇರೋದ್ರಿಂದ ಚಾನ್ಸಸ್ ಇದೆ. ಶನಿಗೆ ನಾವೇನು ಮಾಡ್ತೀವಿ ಅಂದರೆ, ಏನೇ ಒಂದು ದೇವಸ್ಥಾನ ಅಂದರೆ ಆಂಜನೇಯನ ಮೊರೆ ಹೋಗಿ ಅಂತ. ಆಂಜನೇಯನೇ ಫಸ್ಟ್ ಮೆಡಿಕಲ್ ರೆಪ್ಪು. ಲಕ್ಷ್ಮಣ ಕೆಳಗೆ ಬಿದ್ದಾಗ ಸಂಜೀವಿನಿ ತೊಗೊಂಬಂದು ಕಾಪಾಡ್ದವನು. ಅದರಿಂದ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಣ್ಣ ಮೆಡಿಕಲ್ ರೆಪ್ ಕೆಲಸದಿಂದ ಹಿಡಿದು, ಒಂದು ಮೆಡಿಸಿನ್ ಮಾರ್ತಕ್ಕಂಥವರಿಂದ ಹಿಡಿದು, ಡಾಕ್ಟರ್ಸಿಂದ ಹಿಡಿದು, ಇವರೆಲ್ಲರಿಗೂ ಕೂಡ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಅದರಲ್ಲಿ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಡಾಕ್ಟರ್ಸು ಮೆಡಿಕಲ್ ಫಾರ್ಮಸಿ ಬಿಸ್ನೆಸ್ ಇದೆಯಲ್ಲ, ಅದರಲ್ಲಿ ತುಂಬ ಒಳ್ಳೆ ಅಚೀವ್ ಮಾಡ್ತಕ್ಕಂಥದ್ದು, ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ ಅಲ್ಲ ಕುಂಭರಾಶಿಯವರಿಗೆ ಈ ವರ್ಷ ಇದೆ.
ಸೊ ಹೆಲ್ತ್ ರಿಲೇಟೆಡ್ ಅಂತ ನೋಡಿದಾಗ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜಾಯಿಂಟ್ಸ್ ಪೇನು ಓಕೆ ಮೊದಲಿಂದ ಇದೆ, ಏನಾದರೂ ಓರ್ನೌಟ್ ಆಗಿದೆ, ಈ ಥರದ್ದೆಲ್ಲ ಇದೆ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಕು, ಜಾಯ್ನು, ಹಿಪ್ಪು ಈ ಥರದ್ರೆಲ್ಲ ಸ್ವಲ್ಪ ಸ್ಪೈನಲ್ ರಿಲೇಟೆಡ್ ಕೂಡ ಇರುತ್ತೆ. ಟ್ರಾವೆಲ್ ಮಾಡುವಾಗ ಸ್ವಲ್ಪ ಕೇರ್ ತೊಗೊಳ್ಳೋದು ಉತ್ತಮ. ಸ್ವಲ್ಪ ಆಕ್ಸಿಡೆಂಟ್ಸ್ ಇದ್ದು ಸಣ್ಣ ಪುಟ್ಟದಾಗ ಕಾಣಿಸೋದ್ರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ. ಆಂಜನೇಯ ಸ್ವಾಮಿ ಮೊರೆ ಹೋಗ್ತಕ್ಕಂಥದ್ದು ಈ ವರ್ಷ ಭಾರಿ ಒಳ್ಳೆಯದು. ಆಂಜನೇಯನ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲೇ ಅಂಜನಾದ್ರಿ. ಸೊ ಆಂಜನೇಯಂದು ಭಾರಿ ಒಳ್ಳೆ ಕ್ಷೇತ್ರ. ಹೋಗಿ ದರ್ಶನ ಮಾಡಿ ಬನ್ನಿ. ಬೆಟ್ಟ ಹತ್ತಿ ಹೋಗಿ ನೀವು ಅಲ್ಲಿ ಹೋಗಿ ಬಂದ್ರಿ ಅಂದರೆ ಆಂಜನೇಯನ್ನೇ ಅಲ್ಲಿ ಆಂಜನೇಯಂದು ಎಲ್ಲ ವಿಷಯಗಳು ಅಲ್ಲಿ ಕಂಡು ಬಂದುಬಿಡುತ್ತೆ. ಓಕೆ, ಅದರಿಂದ ಭಾರಿ ಒಳ್ಳೆಯದು. ಕರ್ನಾಟಕದಲ್ಲಿರ್ತಕ್ಕಂಥ ಭಾರಿ ಒಳ್ಳೆಯ ಕ್ಷೇತ್ರ. ಆಮೇಲೆ ಹಂಪಿಯಲ್ಲಿ ಕೂಡ ಇನ್ನೊಂದು ದೇವಸ್ಥಾನ ಇದೆ, ಯಂತ್ರೋದ್ಧಾರ ದೇವಸ್ಥಾನ. ಅದು ಯಂತ್ರದ ಮೂಲಕ ಆಂಜನೇಯ ಇರತಕ್ಕಂಥದ್ದು. ವಿಪರೀತ ಪವರ್ಫುಲ್ ಎನರ್ಜಿ ಇರತಕ್ಕಂಥ ಆಂಜನೇಯನ ದೇವಸ್ಥಾನ. ಶನಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಕುಂಭರಾಶಿಯಲ್ಲಿ ಹುಟ್ಟೋರು ಈ ವರ್ಷ ಚೆನ್ನಾಗಾಗಬೇಕು. ಶನಿಯ ವಿಷಯಗಳು ಇವರಿಗೆ ಕಡಿಮೆ ಆಗಬೇಕು ಅಂದರೆ ಆಂಜನೇಯನ ದರ್ಶನ ಮಾಡೋದು. ಯಾಕಂದರೆ ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ಶನೀಶ್ವರ ಆಂಜನೇಯನಿಗೆ ಕೊಟ್ಟಿರ್ತಕ್ಕಂಥ ವರ ಏನು ಅಂದರೆ, ಆಂಜನೇಯನ ಭಕ್ತರು, ನಿನ್ನ ಭಕ್ತರು ಯಾರೇ ಇದ್ದರೂ ಕೂಡ ನಾನು ಅವರಿಗೆ ತೊಂದರೆ ಉಪದ್ರವ ಕೊಡಲ್ಲ ಅಂತ. ಅದರಿಂದ ಆಂಜನೇಯನ ದೇವಸ್ಥಾನಗಳಿಗೆ ಹೆಚ್ಚು ಹೋಗಿ ಬರ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಪೀಪಲ್ಗೆ, ಅನಾಥಾಶ್ರಮಗಳಿಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಾದಷ್ಟು ಊಟ ಮಾಡ್ತಕ್ಕಂಥ ಪದಾರ್ಥಗಳು, ಅದರಲ್ಲಿ ಕೂಡ ಹೆಚ್ಚಾಗಿ ಈ ಪೆರಿಷಬಲ್ ಗೂಡ್ಸ್ ಅಂತಾರೆ, ಹಣ್ಣು, ತರಕಾರಿ, ಸೊಪ್ಪು, ಇದೆಲ್ಲ ಪೆರಿಷಬಲ್ ಗೂಡ್ಸ್. 1 ದಿನ 2 ದಿನಕ್ಕೆಲ್ಲ ಕೆಟ್ಟೋಗುತ್ತಲ್ಲ, ಆ ಥರ ಪೆರಿಷಬಲ್ ಫ್ರೂಟ್ಸು, ವೆಜಿಟೇಬಲ್ಸು ಇದನ್ನು ಹೆಚ್ಚಾಗಿ ನೀವು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕೊಟ್ಟು ಬರೋದು ಉತ್ತಮ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಿ, ಭಾರಿ ಒಳ್ಳೆಯದಾಗುತ್ತೆ. ಇನ್ನೂ ಹೆಚ್ಚು ಒಳ್ಳೆಯ ಫಲಿತಾಂಶಗಳು ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.